ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಹೇಗೆ ಹೋಗುತ್ತಂತ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಪಾತ್ರೆ ತೊಳೆದು ಕಸ ಗುಡಿಸ್ಕೊಂಡಿದ್ದೀನಿ ಮುಂಚೆನೆ. ಪಾಪ ಎದ್ದೇಳ್ಕೊಂತ ಇನ್ನೇನು ಅಡುಗೆ ಮಾಡೋದು, ಟಿಫನ್ನು ಸ್ನಾನ ಗೀನ ಮಾಡಿದರೆ ಆಯಿತು ಇವತ್ತು. ಬನ್ನಿ ನೋಡೋಣ ಫ್ರೆಂಡ್ಸ್. ಇವಾಗ ಎಲ್ಲ ಕಂಟಿನ್ಯೂ ಮಾಡೋಣ ಅಂದರೆ ನನ್ನ ಮಗ ಎದ್ದುಬಿಟ್ಟ, ಅದಕ್ಕೆ ಒಂದು ಮಲಗಿಸ್ಬಿಟ್ಟು ತಿರ್ಗಾ ಲಾಗ್ನ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಇವತ್ತಿನ ಟಿಫನ್ಗೆ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಈ ಅವಲಕ್ಕಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಲ್ಲಿ ಸ್ಟವ್ ಮೇಲೆ ಇಕ್ಕಿದ್ದೀನಿ. ಒಗ್ಗರಣೆಗೆ ನೋಡಿ ಫ್ರೆಂಡ್ಸ್, ಇವಾಗ ಅವಲಕ್ಕಿನೂ ರೆಡಿ ಆಗ್ತಾ ಇದೆ. ಒಗ್ಗರಣೆ ಎಲ್ಲ ಇವಾಗ ಅವಲಕ್ಕಿನೂ ರೆಡಿ ಆಯ್ತು ಫ್ರೆಂಡ್ಸ್. ಪಟ್ಟ ನಾಷ್ಟ ಮಾಡಿ ಇನ್ನೂ ಕೆಲಸ ಜಾಸ್ತಿ ಇದೆ, ಅಡುಗೆ ಮಾಡಬೇಕು ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿ ನಾಷ್ಟ ರೆಡಿ. ನಾಷ್ಟ ಮತ್ತು ಇದು ಮಾಲ್ಟ್ ಪೌಡ್ರ್ ಗಂಜಿ ನಾಷ್ಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಬಟ್ಟೆ ಸ್ನಾನ ಗೀನ ಎಲ್ಲ ಆಯಿತು, ಪಾತ್ರೆ ಎಲ್ಲ. ಇವಾಗ ನನ್ನ ಮಗ ಎದ್ದು ಅವನಿಗೆ ರೆಡಿ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ. ಇನ್ನೂ ಅಡುಗೆ ಮಾಡೋದಿದೆ ಮಧ್ಯಾಹ್ನದ್ದು. ಇವಾಗ ಅಡುಗೆ ಮಾಡಬೇಕು. ಇವನು ಆಟ ಆಡ್ತಾ ಇದ್ದಾನೆ ಅಷ್ಟರಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಸಬ್ಬಸಿಗೆ ಸೊಪ್ಪಿದೆ, ಹಾಗೆ ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀನಿ. ಅದರದ್ದು ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡೋಣ ಅಂತ. ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೆ ಟೊಮೆಟೊ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಆಪ್ಷನಲ್ ಅದು. ಇವಾಗ ಒಂದು ಕಡಾಯಿಗೆ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಹಾಗೆ ಈರುಳ್ಳಿ ಫ್ರೈ ಮಾಡಬೇಕು. ಇದು ಫ್ರೈ ಆಗೋವರೆಗೂ ಇವಾಗ ಬೆಂಡೆಕಾಯಿ ಕಟ್ ಮಾಡಬೇಕು. ಇವಾಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಫಸ್ಟ್ ಸೊಪ್ಪು ಹಾಕ್ತೀನಿ. ಇವಾಗ ಸೊಪ್ಪು ಹಾಕಿದ್ದೀನಿ. ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಹಾಗೆ ಬೇಯಿಸಿರೋ ಬೇಳೆ ಹಾಕ್ತೀನಿ. ನೋಡಿ ಸ್ವಲ್ಪ ಖಾರದ ಪುಡಿ ಹಾಕಿ ಪಲ್ಯ ರೆಡಿ ಆಗುತ್ತೆ ಸ್ವಲ್ಪ ಹೊತ್ತು ಬೇಯಿಸಿದ್ರೆ. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಬೇಳೆ ಹಾಕಿ ಖಾರ ಹಾಕಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಇತ್ತಲ್ವ ಅದಕ್ಕೆ. ಟೊಮೆಟೊನೂ ಹಾಕೋದು, ನಾನು ಟೊಮೆಟೊ ತೊಗೊಂಡಿದ್ದೆ ಆದರೆ ಹಾಕಲಿಲ್ಲ. ಇದು ಬೇಳೆದೆ ನೀರು ಇರುತ್ತಲ್ಲ ಅದ್ರ ರಸ ಮಾಡೋಣ ಅಂತ. ಸಬ್ಬಸಿಗೆ ಪಲ್ಯ ನೋಡಿ ಈ ಥರ ಮಾಡ್ಕೊಳ್ಳಿ. ಈರುಳ್ಳಿ, ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಸೊಪ್ಪು, ಬೇಳೆ ಹಾಕಿ ಖಾರ ಹಾಕಿ ಫ್ರೈ ಮಾಡ್ಕೊಂಡ್ರೆ ರೆಡಿ ಆಯಿತು. ಉಪ್ಪು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್. ಇವಾಗ ಬೆಂಡೆಕಾಯಿ ಚಟ್ನಿ ಮಾಡಬೇಕು. ಅನ್ನ ಮಾಡಬೇಕು, ಬೆಂಡೆಕಾಯಿ ಚಟ್ನಿ, ರೊಟ್ಟಿ ಮಾಡಬೇಕು. ಇದೆಲ್ಲ ಉಪ್ಪು ಖಾರ ಹಿಡಿದಾದ್ಮೇಲೆ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಮುಚ್ಚಿ ಕುದಿಸ್ಬೇಕು. ಸ್ವಲ್ಪ ಸಣ್ಣ ಮಾಡಿ ಉರಿ. ಇವಾಗ ಬೆಂಡೆಕಾಯಿ ಚಟ್ನಿಗೆ ಬೆಂಡೆಕಾಯಿ ಕಟ್ ಮಾಡ್ಕೊಳ್ತೀನಿ. ಬೆಂಡೆಕಾಯಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಪಲ್ಯ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಪಾಪು ಅಳ್ತಾ ಇದೆ ಅಷ್ಟರಲ್ಲಿ ಈ ಕಡೆ ಅನ್ನಕ್ಕಿಟ್ಟು ಆಮೇಲೆ ಬೆಂಡೆಕಾಯಿ ಚಟ್ನಿ ಮಾಡ್ತೀನಿ. ಈ ಕಡೆ ಪಲ್ಯ ಇತ್ತು, ಆಮೇಲೆ ರೊಟ್ಟಿ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಬೆಂಡೆಕಾಯಿ ಚಟ್ನಿ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಫ್ರೆಂಡ್ಸ್, ಇವಾಗ ಬೆಂಡೆಕಾಯಿ ಚಟ್ನಿ ಮಾಡೋಕ್ಕೆ ಇವಾಗ ಬೆಂಡೆಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಒಂದು ಟೊಮೆಟೊ, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಹಸಿದು ತೊಗೊಳ್ಬೋದು, ನಾನು ತೊಗೊಂಡಿಲ್ಲ ಅದಕ್ಕೆ. ಇವಾಗ ಕಡಾಯಿ ಬಿಸಿಗಿಟ್ಟು ನೋಡಿ ಬಿಸಿ ಆಗಿದೆ. ಬೆಂಡೆಕಾಯಿ ಪಲ್ಯ ತಿಂದು ಬೋರ್ ಆದವ್ರಿಗೆ ಇದೊಂದು ನ್ಯೂ ರೆಸಿಪಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು
ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ, ಇಲ್ಲಾಂದರೆ ಲೋಳೆ ಲೋಳೆ ಥರ ಆಗಿಬಿಡುತ್ತೆ. ಸೊ ನೀಟಾಗಿ ಹುರ್ಕೊಳ್ಬೇಕು ಫಸ್ಟು. ನೋಡಿ ಫ್ರೆಂಡ್ಸ್, ಈ ಕಡೆ ಸಾಂಬಾರನ್ನು ಬೇಳೆ ಸಾರುತ್ತಲ್ಲ ಅದರ ರಸಂ ಥರ ಮಾಡೋಣಂತ. ಈ ಕಡೆ ಬೆಂಡೆಕಾಯಿ ಪಲ್ಯನೂ, ಬೆಂಡೆಕಾಯಿ ಫ್ರೈ ಆಗ್ತದೆ ಚಟ್ನಿಗೆ. ರೋಸ್ಟೆಡ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಇವಾಗ ಬೆಂಡೆಕಾಯಿ ಈ ಥರ ಕಪ್ಪಗಾಗೋವರೆಗೂ ಹುರಿಬೇಕು. ಸಾಂಬಾರು ಒಗ್ಗರಣೆ ಹಾಕಿದೆ, ರಸಮ್ನ ಏನಿಲ್ಲ, ಸಿಂಪಲ್ ಫ್ರೆಂಡ್ಸ್. ಬೆಳ್ಳುಳ್ಳಿ, ಟೊಮೆಟೊ, ಹಾಗೆ ಮೆಣಸಿನ್ಕಾಯಿ ಅಲ್ಲ, ಅರಿಶಿನ ಪುಡಿ, ಖಾರ ಇಷ್ಟೇ ಹಾಕಿದ್ದೀನಿ. ರಸಂ ಪೌಡ್ರ್ ಸ್ವಲ್ಪ ಹಾಕಿದ್ದೀನಿ. ಇವಾಗ ಇಲ್ಲಿ ಬೆಂಡೆಕಾಯಿ ನೋಡಿ ಈ ಥರ ಎಲ್ಲ ಹುರಿಬೇಕು ನೋಡಿ. ಇವಾಗ ಇದು ಹುರಿದಿದೆ, ನಿಮ್ಗೆ ಕಾಣಿಸ್ತಿರ್ಬೋದು. ಈ ಥರ ಎಲ್ಲ ಹುರಿದ್ರೆ ಹೆಂಗೆ ಬಿಡಿ ಬಿಡಿಯಾಗಿದ್ದಾವೆ ನೋಡಿ. ಅದರಲ್ಲಿರೋ ಲೋಳೆ ಎಲ್ಲ ಹೋಗುತ್ತೆ ಹುರಿದ್ರೆ. ಈ ಥರ ಅಂಟ್ಕೊಂಡಿರೋ ಎಲ್ಲ ಬಿಟ್ಟು ಬಿಡ್ತವೆ ನೋಡಿ. ಇವಾಗ ಇದೆಲ್ಲ ಚೆನ್ನಾಗಿ ಹುರಿದಿದೆ ಫ್ರೆಂಡ್ಸ್. ಇವಾಗ ಇದನ್ನು ಸೈಡ್ಗೆ ಎತ್ತಿಬಿಟ್ಟು ಮಿಕ್ಕಿರೋದೆಲ್ಲ ಹುರ್ಕೊಳ್ಬೇಕು ನೋಡಿ. ಇವಾಗ ಈ ಥರ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹುರ್ಕೊಳ್ತೀನಿ. ಫಸ್ಟು ಮೆಣಸಿನ್ಕಾಯಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹುರ್ಕೊಳ್ಳಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದೇ ಸಲ ಹಾಕಿಬಿಡ್ತೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಅಂದರೆ ಇವು ಬೇಗ ಫ್ರೈ ಆಗ್ತಾವಲ್ಲ ಅದಕ್ಕೆ. ಆಗ ನೋಡಿ ಇಷ್ಟು ಬೆಂಡೆಕಾಯಿ ಹುರ್ಕೊಂಡಾಯಿತು. ಇವಾಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹುರ್ಕೊಳ್ತಾಯಿದ್ದೆ. ಆಮೇಲೆ ಟೊಮೆಟೊ, ಈರುಳ್ಳಿ ಹುರ್ಕೊಂಡ್ರೆ ಬೆಂಡೆಕಾಯಿ ಚಟ್ನಿ ರೆಡಿ ನೋಡಿ ಫ್ರೆಂಡ್ಸ್. ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದನ್ನು ತೆಗೆದು ಇದು ಹುರಿತೀನಿ ನೋಡಿ ಫ್ರೆಂಡ್ಸ್. ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಹಾಕಿದ್ದೀನಿ. ಟೊಮೆಟೊ ಇಷ್ಟ ಇಲ್ಲ ಅಂದವರು ಹುಣಸೆಹಣ್ಣು ಹಾಕೋಬೋದು. ಇದು ಚೆನ್ನಾಗಿ ಸ್ವಲ್ಪ ಟೊಮೆಟೊದ ನೀರೆಲ್ಲ ಸುಡೋವರೆಗೂ ಹುರಿಬೇಕು ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕಬೇಕು. ಇವಾಗ ಎಲ್ಲನೂ ಹಾಕಿಬಿಟ್ಟು ಫ್ರೈ ಮಾಡಿದ್ದೀನಿ. ಈರುಳ್ಳಿ, ಟೊಮೆಟೊನು ಫಸ್ಟು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಆಮೇಲೆ ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕಿದರೆ ಆಯಿತು ನೋಡಿ ಫ್ರೆಂಡ್ಸ್. ಇದಕ್ಕೆ ಇವಾಗ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಚಟ್ನಿ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ಹುರಿದಿರೋದೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ, ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಬೆಂಡೆಕಾಯಿ. ಅದಕ್ಕೆ ಇವಾಗ ಉಪ್ಪು ಮತ್ತು ಅರಿಶಿನ, ಸ್ವಲ್ಪ ನೋಡಿ ಜೀರಿಗೆ ಹಾಕಿದ್ದೀನಿ. ಇವಾಗ ಇದನ್ನ ರುಬ್ಕೊಂಡು, ಇಷ್ಟ ಇರೋರು ಒಗ್ಗರಣೆನೂ ಹಾಕೋಬೋದು ಫ್ರೆಂಡ್ಸ್, ಎಲ್ಲ ಹಂಗೇನೂ ತಿನ್ಬೋದು. ಇವಾಗ ನೋಡಿ ಕರಿಬೇವು ಮೇಲಿಂದ ಹಾಕ್ತೀನಿ. ಎಣ್ಣೆಲಿ ಹುರಿಯೋಕ್ಕಿಂತ ಅಂದರೆ ಸ್ಮೆಲ್ ಚೆನ್ನಾಗಿ ಕೊಡುತ್ತೆ. ಇವಾಗ ಇದೆ ರುಬ್ಕೊಂಬರ್ತೀನಿ, ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಬೆಂಡೆಕಾಯಿ ಚಟ್ನಿ ಇಷ್ಟು ಚೆನ್ನಾಗಿ ಇದೇನು ಫುಲ್ಲು ನುಣ್ಣಗೆ ಆಗಬೇಕಂತ ಇಲ್ಲ, ತರಿದ್ರೆ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಬಾಯಲ್ಲಿ ಸಿಗಬೇಕು. ಇವಾಗ ಇದಕ್ಕೆ ಒಗ್ಗರಣೆ ಬೇಕಂದ್ರೆ ಎಣ್ಣೆ, ಜೀರಿಗೆ, ಸಾಸಿವೆ, ಹಾಗೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಬೋದು. ಒಣಮೆಣ್ಸಿಗೆ ಹಾಕ್ಕೊಂಡು ನಾನು ಯಾವುದೂ ಹಾಕ್ಕೊತ ಇಲ್ಲ, ಎಣ್ಣೆ ಜಾಸ್ತಿ ಫ್ರೈ ಅದಕ್ಕೆ ನೋಡಿ ಫ್ರೆಂಡ್ಸ್. ಬೆಂಡೆಕಾಯಿ ಚಟ್ನಿ ರೆಡಿ ನೋಡಿ ಫ್ರೆಂಡ್ಸ್. ಬೆಂಡೆಕಾಯಿ ಚಟ್ನಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಥರ ಬೆಂಡೆಕಾಯಿ ಪಲ್ಯ ತಿಂದು ಬೋರ್ ಆದವ್ರಿಗೆ ಈ ಥರ ಹೊಸ ಚಟ್ನಿ ಈ ಥರ ಮಾಡಿ ತಿನ್ಬೋದು. ಇದಕ್ಕೆ ಕೊಬ್ಬರಿ ತುರಿನೂ ಹಾಕೋಬೋದು. ಹಸಿ ಕೊಬ್ಬರಿ ಒಣದು ಇದ್ರೂ ಚೆನ್ನಾಗಿರುತ್ತೆ. ಇನ್ನು ರೊಟ್ಟಿ ಮಾಡಬೇಕು ಫ್ರೆಂಡ್ಸ್. ಮತ್ತೆ ರೊಟ್ಟಿ ಮಾಡಿ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ರೊಟ್ಟಿನೂ ಆಯಿತು, ಹಾಗೆ ಇಲ್ಲಿ ಬೆಂಡೆಕಾಯಿ ಚಟ್ನಿನೂ ಆಗಿದೆ. ಇಲ್ಲಿ ರಸಮು, ಬೇಳೆ ರಸಮು, ಇಲ್ಲಿ ಬಿಸಿ ಬಿಸಿ ಅನ್ನ,
ಹಾಗೆ ಇಲ್ಲಿ ಸಬ್ಬಕ್ಕಿ ಪಲ್ಯ ಮತ್ತು ಬೇಳೆ ಪಲ್ಯ ಮಿಕ್ಸು ಇಷ್ಟ ಆಯ್ತು ಫ್ರೆಂಡ್ಸ್. ಇವಾಗ ಮನೆಯೆಲ್ಲ ಗಲೀಜಾಗುತ್ತೆ, ಮತ್ತೆ ಪಾತ್ರೆ ಜಾಸ್ತಿ ಬಿದ್ದಿದೆ. ಇವಾಗ ನೋಡಿ ಬೆಳಿಗ್ಗೆ 9 ಗಂಟೆಯಿಂದ ಮಾಡ್ತಾಯಿದ್ದೀನಿ. ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ, ಇನ್ನೂ ಆಗ್ತಾಯಿಲ್ಲ ನನ್ನ ಕೆಲಸ. ಊಟ ಮಾಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಅಂತೆ ಪಾತ್ರೆ ಎಲ್ಲ ತೊಳೆದ್ರೆ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಆಯಿತು. ಸ್ಟವ್ ಒರೆಸಿದೆ, ಅಡುಗೆಯಾಗಿ ಸ್ಟವ್ ಒರೆಸಿ ನೋಡಿ ಅಡುಗೆದು ಎಲ್ಲ ಸಾಮಾನು ಖಾಲಿ ಮಾಡಿ ಸ್ವಲ್ಪ ಹಾಗೆ ಎಲ್ಲ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿದೆ. ಅಲ್ಲಿ ನೋಡಿ ಒಂದು ರಾಶಿ ಬಟ್ಟೆ ಇದೆ ಮಡಿಚೋದು. 3 ದಿನದಿಂದ ಮಳೆ ಬೀಳ್ತಾಯಿತ್ತಲ್ಲ, ಒಣಗಿರಲಿಲ್ಲ. ಅದಕ್ಕೆ ಬಟ್ಟೆ ಮಡಿಚಿ ಊಟ ಮಾಡಿ ರೆಸ್ಟ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟ ಫ್ರೆಂಡ್ಸ್. ಆಯಿತು, ಇವಾಗ ಊಟ ಮಾಡಿ ಅವನು ಮಲಗಿಸಿ ನಾನು ಮಲ್ಕೊಂಡ್ರೆ ಕೆಲಸ ಮುಗೀತು. ಮಾರ್ನಿಂಗ್ ಟು ಆಫ್ಟರ್ನೂನ್ ಗಂಟ ನಮ್ದು ಎಷ್ಟೆಲ್ಲ ಕೆಲಸ ಇರುತ್ತಂತ. ಮಗುನು ಮ್ಯಾನೇಜ್ ಮಾಡಬೇಕು, ಮನೆ ಕೆಲಸ ಎಲ್ಲ ಎಷ್ಟು ಮ್ಯಾನೇಜ್ ಮಾಡಬೇಕಾಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ ಗಂಟೆ ನೋಡಿದ್ರಲ್ಲ. ಇವಾಗ ಊಟ ಮಾಡಿ ಗ್ಯಾಸ್ ಎಲ್ಲ ಒರೆಸಿಬಿಟ್ಟು ಪಾತ್ರೆ ತೊಳೆದ್ರೆ ಆಯಿತು, ರೆಸ್ಟ್ ಮಾಡಿದರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾರು ಹೊಸದಾಗಿ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತಂತ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್. ಟೇಕ್ ಕೇರ್, ಬೈ.